ಅಂದ್ರೆ ನೀವು ಹೋಗಿದ್ದೀನಿ ವಾಪಸ್ ಬರಬೇಕು ಅನ್ನೋ ಟೈಮಲ್ಲಿ ಯುದ್ಧ ಡಿಕ್ಲೇರ್ ಆಯಿತು ಅಂತ ಹೇಳಿದ್ರಿ. ಎಷ್ಟು ದಿನಕ್ಕೆ ಹೋಗಿದ್ರಿ, ಎಷ್ಟು ಲೇಟ್ ಆಯಿತು ಬರೋ ಅಷ್ಟೊತ್ತಿಗೆ? ನಾವು 14th ಇಲ್ಲಿ ಬರಬೇಕಾಗಿತ್ತು, ಆದರೆ 5 days ಲೇಟ್ ಆಯಿತು. 5 days ಲೇಟ್ ಆಯಿತು. ಓಕೆ. ಹೇಗೆ ಇಂಡಿಯನ್ ಎಂಬಸಿ ಎಲ್ಲ ಹೇಗೆ ಕೆಲಸ ಮಾಡ್ತು? ಆ್ಯಂಡ್ ರೋಡ್ ಎಲ್ಲ ಬಂದಾಗಿತ್ತು, ಏರ್ ಸ್ಪೇಸ್ ಬ್ಲಾಕ್ ಆಗಿತ್ತು, ಆ್ಯಂಡ್ ಅಗೇನ್ ನೀವು ದುಬೈಗೆ ಹೋಗಿ ಇಲ್ಲಿಗೆ ಬರಬೇಕಾಯ್ತು ಅಥವಾ ಬೇರೆ ಏನಾದರೂ? ಇಲ್ಲ, ನಾವು ಬಸ್ನಲ್ಲಿ ಹೊರಟಿದ್ದು ಈಗ ಮೊನ್ನೆ ಬೆಳಿಗ್ಗೆ ಫಸ್ಟ್ ಜೋರ್ಡನ್ ಬಾರ್ಡರ್ಗೆ ಹೋದ್ವಿ. ಜಾರ್ಡನ್ ಬಾರ್ಡರ್ಗೆ ನಮ್ಗೆ ಅಲ್ಲಿ ಬಸ್ ಸ್ಟಾಪ್ ಆಯಿತು, ಬಿಕಾಸ್ ಅಲ್ಲಿಂದ ಇನ್ನೊಂದು ವೀಸಾ ನಮಗೆ ಕನೆಕ್ಟ್ ಮಾಡಬೇಕಾಗಿಲ್ಲ. ಅಲ್ಲಿ ಬೇರೆ ಬಸ್ಸಿಂದ ನಮಗೆ ಬಾರ್ಡರ್ವರೆಗೂ ನಮ್ಮ ಇಸ್ರಾಯೇಲ್ ಕೌನ್ಸುಲೇಟ್ ಅವ್ರು ನಮ್ಮ ಜೊತೆನಲ್ಲೇ ಇದ್ದರು. ಅವ್ರು ಅಲ್ಲಿಂದ ಬಸ್ಸಲ್ಲಿ ರಿಟರ್ನ್ ಬಂದುಬಿಟ್ರು. ಇನ್ನು ಇಟ್ ವಾಸ್ ಅವ್ರಿಗೆ ಎಂಟ್ರಿ ಆಗಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಅಮ್ಮಾನ್ಗೆ ತೊಗೊಂಡ್ವಿ ಬಸ್ಸಿಗೆ. ಅದೇ ಬಸ್ ಬರುತ್ತೆ, ಇನ್ನೊಂದು ಬಸ್ ಬಂದು ಅಮ್ಮಾನ್ಗೆ ನಮ್ಮನ್ನು ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ವಿ ಸ್ಟೇಡ್, ಬಿಕಾಸ್ ನಮ್ಮದು ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದು ಕುವೈಟಿಂದ. ಸೊ ಅಮ್ಮಾನ್ ಟು ಕುವೈಟ್, ಕುವೈಟಿಂದ ಹೇಗೇನ್ ಮುಂಬೈಯಿಂದ ನಮಗೆ ಬ್ಯಾಂಗ್ಳೂರಿಗೆ ಫ್ಲೈಟ್. ಇಲ್ಲಿಗೆ ಬಂದ್ಮೇಲೆ ಕೆಲವೊಬ್ರು ಹೇಳ್ತಾ ಇದ್ರು ನಮಗೆ ಬಸ್ ಫೆಸಿಲಿಟಿ ಸರಿಯಾಗಿಲ್ಲ ಮನೆಗೆ ಹೋಗೋಕ್ಕೆ ಅಂತೆಲ್ಲ ಕೇಳ್ಪಟ್ಟೆ. ನಿಜನ ಹೆಂಗೆ? ಖಂಡಿತವಾಗ್ಲೂ ಇಲ್ಲ. ಸೂಪರ್ ಡಿಲಕ್ಸ್ ಬಸ್ ಇಲ್ಲ, ನಮಗೆ ಯಾವ್ದೋ ಬಸ್ಸಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ಅಂತೆಲ್ಲ ಒಂದಿಬ್ರು ಕಂಪ್ಲೇಂಟ್ ಕೇಳಿದ್ದನ್ನ ನಾನು ಒಂದೆರಡು ವಿಡಿಯೋದಲ್ಲಿ. ಬ್ಯಾಂಗ್ಳೂರಿಂದ ಬರ್ತಾ ಇಲ್ಲಿ, ನೀವು ಬ್ಯಾಂಗ್ಳೂರಿಂದ ಬರ್ತಾ ಇಲ್ಲಿ ನಿಮ್ಮನ್ನ ಸೆಪರೇಟ್ ಮಾಡಬೇಕು. ಅವ್ರ ಜವಾಬ್ದಾರಿ ಅವ್ರು ಬಹಳ ಕ್ಲಿಯರ್ ಆಗಿ ಮುಂಚೆನೆ ಹೇಳಿದ್ರು, ದಿಸ್ ಇಸ್ ಏರ್ಪೋರ್ಟ್ ಟು ಏರ್ಪೋರ್ಟ್ ಅಂದ್ರೆ ಅಷ್ಟೇ. ಇದು ಯಾರು ಹೇಳಿದ್ರೆ ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ನಿಮ್ಮ ಟ್ರಾನ್ಸ್ಪೋರ್ಟ್ ಅಂತ ಬಹಳ ಕ್ಲಿಯರ್ ಆಗಿ ಅವರು ರೆಡಿ ಇದ್ರು. ಇನ್ನು ಬೇಕು ಅಂದ್ರೆ ವ್ಯವಸ್ಥೆ ನಮ್ಮ ಫ್ಯಾಮಿಲಿಗಳೇ ರಿಸೀವ್ ಮಾಡಿ, ಎಲ್ಲ ನಮ್ಮ ಫ್ಯಾಮಿಲಿಗಳು ಇದ್ರು, ನಮ್ಮ ಪರ್ಸನಲ್ ಗಾಡಿಗಳು ಬಂದಿತ್ತು. ಹಂಗಾಗಿ ಇಲ್ಲ, ಇದು ಯಾರು ಹೇಳಿದ್ರು ಮೋಸ್ಟ್ಲಿ ತಪ್ಪು ಮಾಹಿತಿ, ಸುಮ್ಮನೆ ಹೇಳಿರೋದಂತ. ಓಕೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ ನಿಮಗೆ? ಅಂದ್ರೆ ನಿಮ್ಮನ್ನ ಸೇರಿದಂತೆ ಅಲ್ಲಿರುವಂತಹ ಜನಕ್ಕೆ ಇಂತಹ ಯುದ್ಧ ಅಂತ ಟೈಮ್ ಡಿಕ್ಲೇರ್ ಆದಾಗ ಹೇಗಿರುತ್ತೆ? ಹೇಗೆ ಅವರೆಲ್ಲರನ್ನು ರೆಡಿ ಮಾಡ್ತಾರೆ? ಅಂಡ್ ಈಗ ನೀವು ಹೇಳ್ತಾ ಇದ್ರಿ ಒಬ್ಬ ವ್ಯಕ್ತಿ ಮನೆ ಹೋಗ್ಬಿಡ್ತು ನಂದು ಅಂತ ಹೇಳಿ ಬಂದು ಚೆಕ್ ಇನ್ ಆದ್ರು ಹೋಟೆಲ್ಗೆ ಅಂತ. ವಾಟ್ ನೆಕ್ಸ್ಟ್? ಅವ್ರು ಹೆಂಗ್ ಸರ್ವೈವ್ ಆಗ್ತಾನಂತೆ ನೀವೇನಾದ್ರು ಕೇಳಿದ್ರಾ? ಆ ಹೋಟ್ಲಿಗೂ ಇದರಿಂದ ಏನ್ ಯೂಸ್ ಅಂದ್ರೆ, ನಿಮ್ ಹೋಟ್ಲಿಗೆ ನಾನು ಹೋಟ್ಲ್ ಮ್ಯಾನೇಜರ್ ಹತ್ರ ಮಾತಾಡಿದೆ, ಹಿಂಗ್ ಜನ ಬರ್ತಾ ಇದ್ರೆ ನೀವು ಅವ್ರಿಗೆ ಊಟ ಎಲ್ಲ ಕೊಡ್ತಿದ್ರೆ ಹೆಂಗೆ ಅಂದ್ರೆ ನಿಮ್ ಸಸ್ಟೈನಬಿಲಿಟಿ ನೋಡ್ಬೇಕು, ಏನೋ ಸರ್ಕಾರ ಮಾಡ್ಬೇಕಲ್ಲ. ಅದಕ್ಕೆ ಅವ್ನು ವೆರಿ ಕ್ಲಿಯರ್ ಆಗಿ ಹೇಳ್ದ, ಕಮ್ಯುನಿಟಿ ಸೆಂಟರ್ಸ್ ಅಂತ ಈ ತರ ನಾವು ಮಾಡಿರ್ತೀವಿ. ಅಲ್ಲಲ್ಲೊಂದು 40 ಕಮ್ಯುನಿಟಿ ಸೆಂಟರ್ ಇದೆ ಬರೀ ಇನ್ ದ ಸಿಟಿ ಆಫ್ ಟೆಲ್ ಅವೀವ್. ಅಲ್ಲಿ ಜನ ಹಿಂಗ್ ಸ್ಟಾರ್ಟ್ ಆದ್ರೆ ಬಟ್ಟೆ, ಫುಡ್ಗಿನ್ನ ಹೆಚ್ಚಿಗೆ ಶೂಸು, ಟಾಯ್ಸ್ ಎಲ್ಲ ತಂದು ಕೊಡ್ತಾರೆ ಕಮ್ಯುನಿಟಿ. ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇವ್ರು ಒಳಗಡೆ ತಂದು ಅದನ್ನ ಹೇಳದ್ನಲ್ಲ, ನಾವೆಲ್ಲ ಸೆಗ್ರಿಗೇಟ್ ಮಾಡಿ ಇದೆಲ್ಲ ಮಾಡ್ಬಿಟ್ಟು ನಿಮ್ಗೇನ್ ಯೂಸು ಅಂತ ಕೇಳಿದೆ ಹೋಟ್ಲವ್ರಿಗೆ. ಹೌದಪ್ಪ ಇಷ್ಟಲ್ಲ, ಯಾಕಂದ್ರೆ ಇದು 5 star ಹೋಟ್ಲು, ಯುವರ್ ಕಾಸ್ಟ್ ಇಸ್ ಆಲ್ಸೋ. ಅವ್ರು ಹೇಳಿದ್ರು ನಮ್ಗೆ ಯಾವ್ಯಾವ ಕಮ್ಯುನಿಟಿ ಸೆಂಟರ್ಸ್ ಕಮರ್ಷಿಯಲಿ ಈ ಥರ ಮಾಡ್ತಾರೆ. ನನಗೆ ಹೋಟ್ಲ್ ಮ್ಯಾನೇಜರೇ ಕೊಟ್ಟಿದ್ದ ಮಾಹಿತಿ, ನಮಗೆ ಇದು ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ ಇದರಲ್ಲಿ. ಏನು ನಮ್ಗೆ ಆ್ಯನ್ಯಲ್ ಟ್ಯಾಕ್ಸ್ ಫೈಲಿಂಗಲ್ಲಿ. ಎರಡನೇದು ಗೌರ್ಮೆಂಟ್ ಇಂದ ಯಾರ್ಯಾರನ್ನ ಬಿಸ್ನೆಸ್ ಗೌರ್ಮೆಂಟ್ ಇಂದ ಯಾರನ್ನ ಇಡಿಸೋಂಗಿದ್ರೆ ಆ ಬಿಸ್ನೆಸ್ ನಮ್ಮ ಹೋಟ್ಲಿಗೆ ಕೊಡ್ತಾರೆ. ಅಂದ್ರೆ ಅವರು ಈ ತರ ಸಾಕಷ್ಟು ಲಿಸ್ಟ್ ಕೊಡ್ಬೇಕಾ? ಹಿಂಗ ನಾವು ನೋಡ್ಕೊಂಡ್ವಿ ಅಂತ ಏನಾದ್ರು ಲಿಸ್ಟ್ ಅಲ್ಲೇ ಇರುತ್ತೆ. ಇನ್ಫ್ಯಾಕ್ಟ್ ಟೆಲ್ ಅವೀವ್ ಮೇಯರ್ ಬಂದಿದ್ರು, ಮಿಸ್ಟರ್ ಕಾರ್ಮಲ್ ಅಂತ, ಅದ್ರದ್ದು ಫೋಟೋ ಇದೆ. ಅವ್ರು ಬಂದು ಅಲ್ಲಿ ಸಂತ್ರಸ್ತರು ಎಲ್ಲಿದ್ರು ಅವ್ರ ಜೊತೆನೇ ಇದ್ರು. ಅಲ್ಲಿ ಸುಮಾರು ಹೊತ್ತು ಇದ್ದು ಎಲ್ಲ ಬಂದು ನೋಡ್ಕೊಂಡು ಎಲ್ಲರನ್ನು ನೋಡ್ಕೊಂಡು ಅವ್ರಿಗೆಲ್ರಿಗೂ ಅವರು ಸಾಂತ್ವನ ಹೇಳಿ ಇದು ಮಾಡಿ ಸುಮಾರು ಒಂದು 2-3 hours ಟೆಲ್ ಅವೀವ್ ಮೇಯರು ಬಂದು ಅವ್ರಗಳ ಜೊತೆ ಮಾತಾಡಿಸಿ ಇದು ಮಾಡಿ ಎಲ್ಲ ಹೋದ್ರು ಅವತ್ತು. ಸೊ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥದ್ದು, ನನಗೆ ಗೊತ್ತಿರಂಗ ಮಿಸ್ರೆಪ್ರೆಸೆಂಟೇಷನ್ ಆಗುವಂಥದ್ದು ಇಲ್ಲಿ ಎಕ್ಸ್ಟ್ರಾ ಲೆಕ್ಕ ಬರೀ ಹೆಂಗಂದ್ರೆ ಔಟ್ ಆಫ್ ದಿ ಸಿಟಿ ಅಂತಾರಲ್ಲ ಹಂಗೆ. ಅಲ್ಲಿನ ರಾಜಧಾನಿ ಭಾಗದಲ್ಲಿ ಇದ್ರಿ ಓಕೆ, ಸುತ್ತಮುತ್ತ ಇರೋರು ಜನರದ್ದು ಹೆಂಗೆ? ಎಲ್ಲ 40 ಸೆಂಟರ್ ಟೆಲ್ ಅವೀವ್ ಅಲ್ಲೇ ಈ ತರದ್ 40 ಸೆಂಟರ್ ಇತ್ತು ಅಂದ್ರೆ ಆ ತರ ಇಡೀ ದೇಶದಲ್ಲಿ ಆ ರೀತಿ ಒಂದೊಂದು ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ. ಮನೆಗಿನೇ ಕಲ್ಕೊಂಡ್ರು ಮುಂದಕ್ಕೆ ಹೆಂಗೆ ಸರ್ ಅಂತ ಅಲ್ಲ, ಲಾಂಗ್ ಅಲ್ಲಿದು ಸರ್ಕಾರ ಕೂಡ ಅವರಿಗೆ ಮನೆ ಕಟ್ಟಿಸ್ಕೊಡೋದು. ಆದ್ರೆ ಮೊದಲೇನೋ ಅವ್ರು ಇದ್ದು ದೊಡ್ಡ ಬಂಗ್ಲಲ್ಲಿ ಇದ್ರು ಅಂತೇಳಿ ಬಂಗ್ಲೆ ಕಟ್ಸೋದಲ್ಲ, ಒಂದು ಶೆಲ್ಟರ್. ಆಮೇಲೆ ಅವ್ರಿಗೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಅವ್ರು ಹೇಳ್ತಾ ಇದ್ರು, 1-2 ಮನೆ ಒಂದು ಬಿಸ್ನೆಸ್ಗೆ ಏನಾದರೂ ಒಂದು ಕೊಡ್ತಾರೆ ಅವರಲ್ಲಿ, ಯು ಕ್ಯಾನ್ ಡೂ ದಿಸ್ ಅಂತ ಹೇಳಿ ಅವರು ಸ್ಟಾರ್ಟ್ಅಪ್ ಮಾಡಲಿಕ್ಕೆ. ಸೊ 2 ಫ್ಯಾಮಿಲಿ ಸೇರ್ಕೊಂಡು ಏನೋ ಒಂದು ಕೆಲಸ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ, ಹಂಗೆ ಅವರು ದೇ ಕ್ಯಾನ್ ಗ್ರ್ಯಾಜುವಲಿ ದೇ ಕ್ಯಾನ್ ಎಕ್ಸ್ಪ್ಯಾಂಡ್ ದರ್ ವರ್ಕ್. ಏನು ಅನ್ನಿಸ್ತು ಎಲ್ಲ ಸಿಚುವೇಶನ್ಗಳನ್ನ ನೋಡಿ ಅಂಡ್ ಅಲ್ಲಿರುವಂತಹ ಫೆಸಿಲಿಟೀಸ್ನ ನೋಡಿ, ಸೌಲಭ್ಯಗಳನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು? ನಿಜವಾಗ್ಲೂ ವಿ ವರ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್. ಏಕೆಂದರೆ ನಾವು ಒಂದು ಕಡೆ ನಮ್ಮ ಕಂಟ್ರಿನ ಇಮಿಡಿಯೇಟಾಗಿ ನಾವು ಇಮ್ಯಾಜಿನ್ ಮಾಡಿದ್ವಿ. ಏಕೆಂದರೆ ಇಲ್ಲೂ ಕೂಡ ಸ್ವಲ್ಪ ದಿನದ ಹಿಂದೆ ಯುದ್ಧ ಮಾಡಬೇಕು, ಯಾಕೆ ಯುದ್ಧ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿ ಎಲ್ಲ ಒಂದು ಸ್ವಲ್ಪ ನಾವು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿ ಬಂದಾಗ ನಾವು ಅಂದ್ಕೊಂಡು, ಈಗ ನಮ್ಮ ದೇಶದಲ್ಲಿ ಯುದ್ಧ ಅಂತ ಆದರೆ ಆರ್ ವಿ ರೆಡಿ? ಖಂಡಿತವಾಗ್ಲೂ ಇಲ್ಲ ಅಂತ ಅನಿಸ್ತು ನಮಗೆ. ಏಕೆಂದರೆ ನಮ್ಮ ದೇಶದಲ್ಲಿ ಇರುವಂಥ ಜನಸಂಖ್ಯೆ,
ಆಮೇಲೆ ಇಲ್ಲಿ ಆ ಊರಿನಲ್ಲಿ ಇರುವಂಥ ಒಂದು ವ್ಯವಸ್ಥಿತ ಇಮಿಡಿಯೇಟ್ ಆಗಿ ಇವಾಗ ಒಂದು ಬಂಕರ್ಸೆ ಅಂತ ಹೇಳಿ, ಇಲ್ಲ ಇನ್ನೊಂದು ಮತ್ತೊಂದು ಅಂತ ಅಲ್ಲಿ ನಾವು ನೋಡ್ಬೇಕಾದ್ರೆ ಎವ್ರಿಥಿಂಗ್ ಇಸ್ ರೆಡಿ. ಅವ್ರ ಹತ್ರ ಎಲ್ಲಾನು ತಯಾರಿದೆ. ಈಗ ಯುದ್ಧ ಇವತ್ತು ಹೊಡಿತಾರೆ, ನಾಳೆ ಹೊಡಿತಾರೆ, ಡೈಲಿ ಆ ದೇಶ ಹುಟ್ಟಿದಾಗಿಂದ ಯುದ್ಧವನ್ನ ನೋಡ್ಕೊಂಡೇ ಅದೆಲ್ಲ ಬಂಕರ್ಸ್ ವ್ಯವಸ್ಥೆ ಎಲ್ಲ ಮಾಡಿನೇ ಇದನ್ನ ಕೇಳಬೇಕು ನೋಡಿ. ಬಂಕರ್ ವ್ಯವಸ್ಥೆ ಅಂದ್ರೆ ನಮ್ಮಲ್ಲೇ ನೋಡೋದಾದ್ರೆ ತೀರಾ ಅಪರೂಪ, ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ಅದನ್ನ ಯುದ್ಧ ಅಂತ ಕೇಳಿದೀವಿ ಹೊರತು, ಪುಸ್ತಕದಲ್ಲಿ ಓದಿದೀವಿ ಹೊರತು, ಇತ್ತೀಚೆಗೆ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ಬಟ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಬಂಕರ್ ಸಿಸ್ಟಮ್ ಮನೆ ಕಟ್ಟವಾಗ್ಲೇ ನಡೆಯುತ್ತೆ. ಆಗ ನಾವು ಇಮ್ಯಾಜಿನ್ ಮಾಡಿದ್ದೆ ನಮ್ಮ ದೇಶದಲ್ಲಿ ನಾಳೆ ಯುದ್ಧ ಆದ್ರೆ ನಾವು ತಯಾರಿದ್ದೀವಾ? ಸೊ ಹೇಳೋದಕ್ಕೆ ಈಸಿ, ಹೊಡಿಬೇಕಿತ್ತು, ಯುದ್ಧ ಮಾಡಬೇಕಾಗಿತ್ತು ಪಾಕಿಸ್ತಾನ ಜೊತೆನಲ್ಲಿ, ಖಂಡಿತವಾಗ್ಲೂ ಹೇಳ್ತೀನಿ ವಿ ಆರ್ ನಾಟ್ ರೆಡಿ. ಅದು ಅಷ್ಟು ಈಸಿಯಾದ ವಿಷಯನೂ ಅಲ್ಲ. ಈಗ ನಾವು ಎಷ್ಟೋ ದಿನಗಳಿಂದ ಮೇ ಬಿ ವಿ ನೀಡ್ ಟು ಸ್ಟೋರ್ ಫುಡ್, ಇಲ್ಲ ಇನ್ನೊಂದು ಮತ್ತೊಂದು ಎಲ್ಲ ಸ್ಟೋರ್ ಮಾಡಿಡಬೇಕು. ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ಭಾರತ ದೇಶದಲ್ಲಿ ಚಿಕ್ಕ ಪುಟ್ಟ ಫ್ಲಡ್ ಆದಾಗಲೇ ಜನರನ್ನು ನಿಭಾಯಿಸೋದು ನಮ್ಮಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು 2 ಫ್ಲೋರ್ ಮನೆ ಇತ್ತು ಅಂದ್ರೂ ಅದರಲ್ಲಿ ಬಂಕರ್ ವ್ಯವಸ್ಥೆ. ಹಿಂಗೆ ಇಸ್ರೇಲ್ ನೋಡಿ, ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೇನಿಯರು, ಇಸ್ರೇಲ್ ವರ್ಸಸ್ ಇರಾನ್, ಇಸ್ರೇಲ್ ವರ್ಸಸ್ ಹಮಾಸ್. ಅವರು ಈ ವರ್ಷ ಇದ್ ಮುಗಿತಾ ಇನ್ನೊಂದು ನೆಕ್ಸ್ಟ್ಗೆ ಇನ್ನೊಂದು ದೇಶಕ್ಕೆ ರೆಡಿ ಆಗಿರ್ಬೇಕು, ರೆಡಿ ಇರ್ಬೇಕು ಅವರು. ಈ ವರ್ಷ ಇರಾನ್ ಮುಗಿತಾ, ಓಕೆ ವಾಟ್ ನೆಕ್ಸ್ಟ್? ಮತ್ತೆ ಒಂದು ಯುದ್ಧ ಅಂತ ಆದ್ರೆ ಈ ಸಾವು ನೋವು ಒಂದ್ ಕಡೆ ಆದ್ರೆ ಆರ್ಥಿಕವಾಗಿ ಎಕನಾಮಿಕ್ಲಿ ಅವ್ರು ಕುಗ್ಗೋಗ್ಬಿಡ್ತಾರೆ. ಬಟ್ ಇವ್ರು ಹೇಗೆ ರಿಗೇನ್ ಮಾಡ್ತಾರೆ ಇಸ್ರೇಲ್ ಅಂತ ಅನಿಸ್ತು ನಿಮ್ಗೆ? ಇಸ್ರೇಲ್ ಎಕಾನಮಿ, ಹಮಾಸ್ ಅಟ್ಯಾಕಿಗೂ ಇಸ್ರೇಲ್ಗೂ ಎಷ್ಟು ಹಬ್ಬ ಅಂದ್ರೆ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ, ಬಟ್ ಸ್ಟಿಲ್ ಅವ್ರು ರೆಡಿ ಇದ್ದಾರೆ. ಇಸ್ರೇಲ್ ಎಕಾನಮಿ ನೀವು ಸ್ಟಡಿ ಮಾಡಿದ್ರೆ ಅಂದ್ರೆ ಒಂದು ವ್ಯಾಪಕ ಚಿತ್ರಣವನ್ನು ನೋಡಿದಾಗ ಅವ್ರದ್ದು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ನಮ್ಮ ಭಾರತ ದೇಶಕ್ಕೆ 41% ಇಸ್ರೇಲ್ ಎಕ್ಸ್ಪೋರ್ಟ್ಸ್ ಓನ್ಲಿ ಡಿಫೆನ್ಸ್ ಮಾತಾಡ್ತಾರೆ ಕಮ್ಸ್ ಟು ಇಂಡಿಯಾ. ಬರೀ ಇಂಡಿಯಾಗೆ ನಾನು ಹೇಳ್ತಾರೆ. ಸೊ ಮನಿ ಮ್ಯಾಟರ್ ಅಲ್ಲ, ಒಂದೇ ಒಂದು ದೇಶಕ್ಕೆ ಒಂದೇ ಅಲ್ಲ, ಅದೆಲ್ಲದಕ್ಕಿಂತ ಅವ್ರದ್ದು ಜನಸಂಖ್ಯೆ ಕಡಿಮೆ ಇದೆ. ದೇ ಕ್ಯಾನ್ ಮ್ಯಾನೇಜ್. ನಮ್ಮಲ್ಲಿ ಅವರಲ್ಲಿ ಕಂಪೇರ್ ಅಂತ ಹೋದ್ರೆ ನಮ್ದು ಏರಿಯಾನು ವಾಸ್ಟ್, ನಾವು ಅನ್ಕಂಪೇರಬಲ್. ಅದು ನೀವು ಹೇಳಿದ್ರೆ ನಾವೇನು ಇದು ಮಾಡಿದ್ರು, ನಾವು ಏನು ಮಾಡಿದ್ರು ನಾವು ಹಂಗೆ ಸದ್ಯಕ್ಕಂತೂ ಮಾಡಿ ಇವತ್ತಿನ ಯಾಕೆಂದರೆ ನಮ್ಮ ಸರ್ಕಾರ ಸರಿ ಇಲ್ಲ, ಇನ್ನೊಂದಿಲ್ಲ ಅಂತಲ್ಲ. ಇಲ್ಲಿ ಬೇಕು ಅಂದರೂ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ನಮ್ಮ ಕಂಟ್ರಿ ಭಾಳ ದೊಡ್ಡದು. ಆಮೇಲೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿ ನಮ್ಮ ಬೆಂಗಳೂರಿಗಿನ್ನ ಕಡಿಮೆ ಜನಸಂಖ್ಯೆ ಇಡೀ ದೇಶದಲ್ಲಿ. ಸೊ ಹಂಗಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಅವ್ರು ಅಷ್ಟು ರಿಸೋರ್ಸಸ್ನೇ ನೋಡೋಕ್ಕೆ ಟೆಕ್ನಾಲಜಿ ಔಟ್ಕಮ್ ಇರ್ಬೋದು, ಡಿಫೆನ್ಸ್ ಔಟ್ಕಮ್ ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಔಟ್ಪುಟ್ ಇದೆಯಲ್ಲ, ಅಗ್ರಿಕಲ್ಚರ್ ಟೆಕ್ನಾಲಜಿ ನಮ್ಮ ಇಂಡಿಯಾನಲ್ಲೇ ಸುಮಾರು ಒಂದು 7-8 ಕಂಪನೀಸ್, ಮೇಜರ್ ಕಂಪನೀಸ್ ಇವತ್ತು ಬಂದು ಇರಿಗೇಷನ್ ಸಿಸ್ಟಮಲ್ಲಿ ತುಂಬ ಜೋರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ದಿಸ್ ಆಲ್ ಗೋಸ್ ಬ್ಯಾಕ್ ಟು ದೇರ್ ಎಕಾನಮಿ ಫಿಟ್ಟಿಂಗ್ ಆಗ್ತದೆ. ಮೇನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್. ನಾನು ಇದು ಸಮಗ್ರ ಚಿತ್ರವನ್ನು ನೋಡಿದಾಗ ನಾನು ಬರೀ ನಮ್ಮ ದೇಶಕ್ಕೆ, ಬರೀ ಭಾರತ ದೇಶಕ್ಕೆ 41% ಆಫ್ ದೇರ್ ಡಿಫೆನ್ಸ್ ಇಂಪೋರ್ಟ್ಸ್ ಫ್ರಮ್ ಇಂಡಿಯಾ ಇಸ್ ಫ್ರಮ್ ಇಸ್ರೇಲ್. ಅಂದರೆ ಇನ್ನು ಬೇರೆ ದೇಶಗಳಿಗೆ ಅವ್ರು ಎಷ್ಟು ಮಾಡ್ತಾರೆ, ಅದರಿಂದ ಅವರೆಷ್ಟು ಅವರ ಇದು ಅವಯ ವ್ಯವಸ್ಥೆಗೆ ಅಥವಾ ಅವ್ರ ಎಕಾನಮಿಗೆ ಎಷ್ಟು ಹೆಲ್ಪ್ ಆಗ್ತದೆ ಅನ್ನೋದು, ಅಥವಾ ಅವ್ರು ಯಾವ ರೀತಿ ಒಂದು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ ಅನ್ನೋದು ನಾವು ಅದರಲ್ಲಿ ಒಂದು ಅರ್ಥವನ್ನು ಮಾಡ್ಕೋಬೋದು. ಅದೇ ಸಂಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಕೊನೆಯದಾಗಿ ನೀವು ಅದೇ ಈ ರೀತಿ ವಾರ್ ಡಿಕ್ಲೇರ್ ಆದಾಗ ನಿಮ್ಮ ಮನೆಗಳಿಂದ ಫೋನ್ ಬರುತ್ತೆ, ಏನ್ ಕೇಳ್ತಾ ಇದ್ರು, ನೀವೇ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರಿ? ಕೊನೆಯದಾಗಿ ಹೇಳೋದಾದ್ರೆ ಮೇಡಮ್, ನಮ್ಮ ಮನೆಗಳಿಂದ ಫೋನ್ ಬಂದಾಗ ಅವ್ರು ಎದುರ್ಕೊಳ್ತಾ ಇದ್ರು. ನಾವು ತುಂಬ ಸೇಫಾಗಿ ಕಾನ್ಫಿಡೆನ್ಸ್ ಆಗಿ ಇದ್ವಿ ಅಲ್ಲಂತೂ. ಆದರೆ ಅವರು ನಾವು ನಮ್ಮ ಭಯ ಪಡಬಾರ್ದು ಅಂತ ನಾವು ಆ ಥರ ಹೇಳ್ತೀವಿ ಅಂತ ಅನ್ಕೊಂಡ್ಬಿಟ್ರು. ಇದೇನೋ ನಾವು ಹೇಳಿದ್ರೆ ಮನೆಯಲ್ಲಿ ಗಾಬರಿ ಆಗ್ತೀವಿ ಅಂತ ಇವರು ಹಂಗೆ ಹೇಳ್ತೀವಿ ಅಂತ ಅನ್ಕೊಳ್ತಾ ಇದ್ರು. ಆದರೆ ನಿಜವಾಗ್ಲೂ ನಮಗಂತೂ ಅಲ್ಲಿ ಫುಲ್ಲು ಸ್ಕ್ವಾಟ್ ಏನು ಸೇಫ್ಟಿ ಕೊಡಬೇಕು ತುಂಬ ಚೆನ್ನಾಗಿ ಇದು ಮಾಡಿದರು. ಆದರೆ ಮನೆಗಳಲ್ಲಿಂದ ಫೋನ್ ಬಂದಾಗ್ಲೇ ನಮ್ಮ ಅವರು ಮಾತಾಡೋದು ನೋಡಿ ನಮ್ಗೆ ಕಣ್ಣೀರು ಬರೋ ಥರ ಇತ್ತು. ಆದರೂ ಧೈರ್ಯ ಹೇಳಿದ್ವಿ. ಅವರು ಮತ್ತು ಇಲ್ಲಿಂದನೂ ನಮ್ಮ ರೇವತಿ ಮ್ಯಾಮು, ಬಿಪ್ಯಾಕ್ ಅವರು ಎಲ್ಲ ಮನೆಗಳಿಗೂ ಮಾತಾಡಿ ಏನಿಲ್ಲ, ಅವರು ತುಂಬ ನಾವೆಲ್ಲ ಪ್ರಯತ್ನನೂ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಮನೆಗಳಲ್ಲೂ ಮಾತಾಡಿ. ಎನಿವೆ ಸೇಫ್ ಆಗಿ ಬಂದ್ರಲ್ಲ, ಅದೇ ಸಮಾಧಾನ ನಮಗೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇಸ್ರೇಲ್ನಿಂದ ಬಂದಂಥವ್ರು, ಯುದ್ಧವನ್ನ ಕಂಡಂಥವ್ರು ಏನು ಹೇಳ್ತಾರೆ, ಎಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾರೆ, ಹೇಗಿತ್ತು ಪರಿಸ್ಥಿತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ. ಬಟ್ ಅವರು ಹೊಗಳಿದ್ದು ಬರೀ ಇಸ್ರೇಲ್ನೇ. ಅಂದರೆ ಇಸ್ರೇಲ್ ಹೇಗೆ ಬಿಲ್ಡ್ ಆಗಿದೆ, ಇಸ್ರೇಲ್ನಲ್ಲಿ ಹುಟ್ಟುವಂತಹ ಮಗು ಪ್ರತಿಯೊಬ್ಬ ಯೋಧನಾಗಿ ಹುಟ್ಟುತ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಸಿಸ್ಟಮೆಟಿಕ್ ಅನ್ನುವಂಥದ್ದು, ಸಿಸ್ಟಮ್ ಅನ್ನುವಂಥದ್ದಲ್ಲಿ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.